ನಮಸ್ತೆ ಅವ್ರ ಹತ್ರ. ಹೇಳು. ಆ, ಅವ್ರ ಹತ್ರ ಒಂದೇ ಕ್ವಶನ್. ಅಂದ್ರೆ ಇವಾಗ ನಾರ್ಮಲ್ ಆಗಿ ಎಲ್ಲಾ ಅಂದ್ರೆ ಎಲ್ಲಾ ಜನ ಏನ್ ಮಾಡ್ತಿದಾರೆ ಅಂದ್ರೆ ವಾಸ್ತು ವಾಸ್ತು ಅಂತೇಳಿ ಅದ್ರ ಹಿಂದೆ ಬಿದ್ದು ಸಿಕ್ಕಾಪಟ್ಟೆ ಎಲ್ಲ ದುಡ್ಡು ಹಾಳು ಮಾಡ್ಕೋತಿದ್ದಾರೆ ಅಂತಂದ್ರೆ ಅವ್ರ ಮನಸ್ಸೇ ಸರಿ ಇಲ್ಲ, ವಾಸ್ತು ಮಾಡಿ ಏನ್ ಸರಿ ಮಾಡ್ತಾರಂತೇಳಿ. ಅದೇ ಪರಿಸ್ಥಿತಿ ಇವಾಗ ಏನಂತಂದ್ರೆ ನಾನ್ ನಮ್ಮನೇದ್ ಕೇಳ್ತಿಲ್ಲ, ಲೈಕ್ ಎಲ್ಲಾ ಜನರ ಬಗ್ಗೆನೇ ಕೇಳ್ತಿರೋದು ಅವ್ರ ಹತ್ರ. ಯಾವ ತರ ಅಂದ್ರೆ ಇವಾಗ ನಮ್ದು ಮನೆ ಹಿಂಗ 3 ದಾರಿ ಕೂಡ್ತಾ ಇದೆ. ಓಕೆ, ಮೂರ್ ದಾರಿಗೆ ಬಂದು ಕೂಡುತ್ತೆ. ಅಲ್ಲಿ ನಮ್ದು ಡೋರ್ ಇತ್ತು. ಅದರಿಂದ ನಮ್ಗೆ ಏನಾಗ್ತಿದೆ ಅಂದ್ರೆ ಆರೋಗ್ಯದಲ್ಲಿ ಏರುಪೇರು, ಮತ್ತೆ ಫಿನಾನ್ಷಿಯಲಿ ಸ್ವಲ್ಪ ಕಷ್ಟ. ಅಂದ್ರೆ ನಾವು ಅಂದ್ರೆ ಚೆನ್ನಾಗಿ ಬದುಕ್ಬೇಕು, ಹಿಂಗ ಪಾಸಿಟಿವ್ ಆಗಿರ್ಬೇಕಂತಲ್ಲ, ಅಂದ್ರೆ ಈ ಜೀವನ ಏನಿದೆ ಅದು ಅನುಭವಿಸ್ಬೇಕು. ಬಟ್ ಅದಕ್ಕೆ ಮತ್ತೆ ನಮ್ ಜೀವನಕ್ಕೆ ಏನ್ ಸಂಬಂಧ ಅಂತೆ ವಾಸ್ತುಗೆ ಮತ್ತೆ ನಮ್ ಇದಕ್ಕೆ, ಅದು ನಂಗೆ ಅರ್ಥ ಆಗ್ತಿಲ್ಲ. ನಾನು ಇವಾಗ ನಾನ್ ಕಷ್ಟ ಅಂದ್ರೆ ಇಂಜಿನಿಯರಿಂಗ್ ಮುಗೀತು, ಎಲ್ಲ ಮುಗೀತು, ಜಾಬು ಮಾಡ್ತಾ ಇದ್ದೇನೆ. ಬಟ್ ಏನಂದ್ರೆ ಸುಮ್ನೆ ದುಡ್ಡು ಖರ್ಚಾಗ್ತಾ ಇದೆ, ಏನೋ ಆಪರೇಷನ್ ಸುಮ್ನೆ, ಮತ್ತೆ ಆ ಸಾಲ ಈ ಸಾಲ ಅಂತೇಳಿ ಸುಮ್ನೆ ದುಡ್ಡು ಹೋಗ್ತಾನೆ ಇದೆ. ಅಂದ್ರೆ ಸರಿಯಾಗಿ ಒಂದು ಬೇಸ್ಮೆಂಟ್ ಕೊಡ್ತಾ ಇಲ್ಲ. ಬಟ್ ನಾವೇನೋ ಕೆಟ್ಟ ರೀತಿಯಿಂದೆಲ್ಲ ಯಾವ್ದೇ ಹ್ಯಾಬಿಟ್ ಇಲ್ಲ, ಏನಿಲ್ಲ. ನಮ್ ಪಾಡಿಗೆ ನಾವೇ ಏನು ಅಂದ್ರೆ ಇದೀವಿ ಅವ್ರ ಹತ್ರ. ಬಟ್ ವಾಸ್ತುವಿಂದಾನೇ ನಮ್ಗೆ ಈ ತರ ಆಗ್ತಿದೆ, ಇಲ್ಲ ನಮ್ ಕರ್ಮದಿಂದ ಈ ತರ ಆಗ್ತಿದೆ ಅಂತ ನನ್ ಡೌಟ್. ಓಕೆ, ಮನೆ ಬಗ್ಗೆ ಕೇಳ್ತಾ ಇದೀಯ. ಮನೆ ಅನ್ನೋ ಪದ ಹೇಗೆ ಹುಟ್ಟಿತು ಕನ್ನಡದಲ್ಲಿ? ಹಾ, ಮನೆ ಮನೆ. ಅನ್ನೋ ಪದ ಹೆಂಗ್ ಹುಟ್ಟಿತು? ಆ, ಅಂದ್ರೆ ಮನೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ. ಮನೆ ಆ, ಅಂದ್ರೆ ಮನುಷ್ಯ ನೆಲೆಸುವ ಸ್ಥಳವನ್ನ ಮನೆ ಅಂತಾರೆ. ಎಸ್ ಅವ್ರ ಹತ್ರ. ದೇವರು ನೆಲೆಸುವ ಸ್ಥಳವನ್ನ ದೇವಾಲಯ ಅಂತಾರೆ. ಹಾ, ಮನುಷ್ಯ ನೆಲೆಸುವ ಸ್ಥಳವನ್ನ ಮಾನವಾಲಯ ಅಂತಾರೆ. ಆ ಮಾನವಾಲಯವನ್ನ ಆ, ಮನೆ ಅಂತ ಶಾರ್ಟ್ ಫಾರ್ಮ್ ಆಗಿ ಕರೆದ್ರು. ಓಕೆ. ಮನುಷ್ಯ ನೆಲೆಸುವ ಮನೆ. ಮನುಷ್ಯ ಅನ್ನೋ ಪದ ಹೆಂಗ್ ಬಂತೇಳಿ? ಮನುಷ್ಯ. ಹ್ಮ್ ಆ, ಮನುಷ್ಯ. ಮನುಷ್ಯ ಹೆಂಗ್ ಬಂತು? ಮನುಕುಲದ ಮೊದಲ ದೊರೆ ಮನು. ಎಸ್. ಮನುವಿನಿಂದ ಬಂದ ನಾವು ಮನುಷ್ಯರು. ಓಕೆ, ಓಕೆ. ಆ ಮನುವಿನ ಹೆಸರು ಮನು ಅಂತ ಯಾಕೆ ಬಂತೇಳಿ? ಮನು. ಮನಸ್ಸಿನ ನೆಲೆ ಮನೆ, ಮನುಷ್ಯನ ನೆಲೆ ಮನೆ. ಮನಸ್ಸಿನ ನೆಲೆ ಮನುಷ್ಯ ದೇಹ, ಆ ಎಸ್. ಮನುಷ್ಯನ ನೆಲೆ ಮನೆ, ಮನೆಯ ನೆಲೆ ಭೂಮಿ, ಭೂಮಿ ಮೇಲಿರೋದೇ ಮನೆ. ಭೂಮಿನ ವಸುಂಧರ ಅಂತ ಕರೀತಾರೆ. ವಸುಂಧರೆಯ ಮೈ ಮೇಲಿರುವುದೆಲ್ಲ ವಸ್ತುಗಳು. ಆ ವಸ್ತುಗಳ ವಿಚಾರವನ್ನ ಅಧ್ಯಯನ ಮಾಡುವುದಕ್ಕೆ ವಾಸ್ತು ಅಂತ ಕರೆದ್ರು ಅಲ್ವಾ? ಹೌದು ಅವ್ರ ಹತ್ರ. ಈ ವಾಸ್ತು ಅಂದ್ರೆ ಏನು ಅಂದ್ರೆ ಭೂಮಿ ಮೇಲಿರುವ ವಸ್ತುಗಳ ಅಧ್ಯಯನಕ್ಕೆ ವಾಸ್ತು ಅಂತ ಕರೆದ್ರು. ವಾಸ್ತು ಅಂದ್ರೆ ಬರೀ ನೀನಿರೋ ಮನೆ ಅಷ್ಟೇ ಅಲ್ಲ. ದೇವಾಲಯಕ್ಕೂ ದೇವಾಲಯ ಶಾಸ್ತ್ರ, ದೇವಾಲಯ ಚಂದ್ರಿಕಾ, ಮನುಷ್ಯಾಲಯ ಚಂದ್ರಿಕಾ ಅಂತ, ಕಾಶ್ಯಪ ಶಿಲ್ಪಶಾಸ್ತ್ರ, ಹರಿವಂಶಿ, ಓಕೆ. ಓಕೆ ಅವ್ರ. ಮಾನಸಾರ, ಮನಸ್ಸಿನ ಸಾರವನ್ನ ಮಾನಸಾರ. ಮಾನ ಅಂದ್ರೆ ಮನುಷ್ಯನ ಅಳತೆಗಳನ್ನ ಮಾನ ಅಂತ ಕರೀತಾರೆ. ಮನುಷ್ಯನ ದೇಹದ ಅಳತೆಗಳು. ಯಾಕಂದ್ರೆ ಒಂದಡಿ ಅಂದ್ರೆ ನಮ್ಮ ಅಡಿ ಅಂದ್ರೆ ಪಾದದ ಮೆಷರ್ಮೆಂಟ್ ನ ಒಂದಡಿ ಅಂತಾರೆ. ಒಂದು ಮೊಳ ಅಂದ್ರೆ ನಮ್ಮ ಕೈ ಮೆಷರ್ಮೆಂಟ್. ಈ ಹೂವಿನವರು ಅಳಿತಾರಲ್ಲ ಅದನ್ನ ಒಂದು ಮೊಳ ಅಂತಾರೆ. ಒಂದು ಮುಖ ಅಂದ್ರೆ ನಮ್ಮ ಮುಖದಷ್ಟು ಎತ್ತರ. ಒಂದು ಜಾಂಡು ಅಂದ್ರೆ ನಮ್ಮ ಕೈ ಅಗಲ, ಎರಡು ಅಗಲ ಮಾಡಿದ್ರೆ ಹಸ್ತದ ಜಾಂಡು. ಅಂದ್ರೆ ಒಂದು 6 ಅಡಿ ಮನುಷ್ಯ, ಒಂದು ಮನುಷ್ಯ ಎತ್ತರ, ಒಂದು ಮನುಷ್ಯನ ಎತ್ತರ. ಹೀಗೆ 1 ಇಂಚು ಅಂದ್ರೆ ಮನುಷ್ಯನ ಮಧ್ಯ ಬೆರಳಿನ ಮಧ್ಯಭಾಗದಷ್ಟು. ಅದನ್ನ ಮನುಷ್ಯನ ಇದ್ರಲ್ಲೋದ್ರೆ ಮಾತ್ರ ಅಂಗುಲ. ಅದನ್ನ ಎಲ್ಲ ಮನುಷ್ಯರಿಗೂ ಒಂದು 6 ಅಡಿ ಮನುಷ್ಯನ ತಗೊಂಡು ಅವನ ರೆಫರೆನ್ಸ್ ಹೋದ್ರೆ ಮಾನ ಅಂಗುಲ ಅಂತ ಕರೆದ್ರು. ಇವೆಲ್ಲ ಹಿಂದಿನ ಕಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇರ್ಲಿಲ್ಲ. ಅವಾಗ ಈ ರೀತಿ ಅಧ್ಯಯನ ಮಾಡಿಕೊಂಡು ಮನೆಗಳನ್ನ ಕಟ್ಟೋರು. ಮನುಷ್ಯ ನೆಲೆಸುವ ಮನೆಯಲ್ಲಿ
ಆ ಓನರ್ದು ಬಾಡಿ ಮೆಜರ್ಮೆಂಟ್ ತಗೊಳ್ಳೋರು. ಯಾಕಂದ್ರೆ ಅವನೇ ಚೇರ್ ಮೇಲೆ ಜಾಸ್ತಿ ಕೂತ್ಕೊಳ್ಳೋದು, ಅವನೇ ಕಿಟಕಿಯಲ್ಲಿ ನಿಂತ್ಕೊಳ್ಳೋದು, ಅವನೇ ಬಾಗಿಲ ಹತ್ರ ನಿಂತ್ಕೊಳ್ಳೋದು. ಅವನ ಹೈಟಿಗೆ ತಗ್ಗಟ್ಟಾಗಿ ಬಾಗಿಲಿಡೋರು, ಅವನ ಹೈಟಿಗೆ ತಗ್ಗಟ್ಟಾಗಿ ಅವನ ಕೈ ಕೆಳಗಡೆ ಊರೋದಕ್ಕೆ ವಿಂಡೋ ಎಷ್ಟಿರ್ಬೇಕು, ಕೆಳಭಾಗ ಎಷ್ಟಿರ್ಬೇಕು, ಮೇಲ್ಭಾಗ ಎಷ್ಟಿರ್ಬೇಕು ಅಂತಿಡೋರು. ಅವನ ಬಾಡಿ ಅಳತೆಗಳಿಗೆ ಅನುಸಾರವಾಗಿ ಅವನ ಮನೆಯನ್ನು ಕಟ್ಟಿಕೊಡೋರು. ಅರ್ಥ ಆಯ್ತಾ? ಇದನ್ನ ಹಾ, ಅರ್ಥ ಆಯ್ತು. ಆಯಶಾಸ್ತ್ರ ಅಂತ ಕರೆದ್ರು. ಅಂದ್ರೆ ಅವನಿಗೆ ಅನುಕೂಲ ಆಗ್ಲಿ ಅಂತಷ್ಟೇ. ಸಿರಿತನ ಹೆಂಗ್ ಬರುತ್ತೆ ವಾಸ್ತುವಿಂದ ಅಂದ್ರೆ, ಅವನು ಯಾವಾಗ ಅನುಕೂಲವಾಗಿರೋ ಮನೇಲಿ ಇರ್ತಾನೋ ಅವನಿಗೆ ಆರೋಗ್ಯ ಚೆನ್ನಾಗುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿ ಮಾಡ್ತಾನೆ. ಕೆಲಸ ಚೆನ್ನಾಗಿ ಮಾಡಿದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ. ಆ, ಮತ್ತೆ ಆರೋಗ್ಯ ಚೆನ್ನಾಗಿದ್ರೆ ಮಕ್ಕಳಾಗ್ತಾರೆ. ಮಕ್ಕಳಾದ್ರೆ ವೈಭವ ಬರುತ್ತೆ. ಮಕ್ಕಳು ಚೆನ್ನಾಗಿರ್ತಾರೆ. ಹೀಗೆ ಯಾವಾಗ ಈ ಮಕ್ಕಳು ಚೆನ್ನಾಗಿರ್ತಾರೆ, ಆರೋಗ್ಯ ಚೆನ್ನಾಗಿ ಬರುತ್ತೆ ಅಂದ್ರೆ ಮನೆಯಲ್ಲಿ ಗಾಳಿ ಮತ್ತೆ ಬೆಳಕು ಚೆನ್ನಾಗಿರ್ಬೇಕು. ಗಾಳಿ ಬೆಳಕು ಹೆಂಗ್ ಬರುತ್ತೆ? ದಕ್ಷಿಣದಿಂದ ಗಾಳಿ ಬೀಸುತ್ತೆ, ನೈಋತಿಯಿಂದ ಗಾಳಿ ಬೀಸುತ್ತೆ, ಪಶ್ಚಿಮದಿಂದ ಗಾಳಿ ಬೀಸುತ್ತೆ. ಅದಕ್ಕೆ ಆ ಕಡೆ ಮುಚ್ಚಬಾರದು, ವಿಂಡೋಗಳಿಡ್ಬೇಕು. ಪೂರ್ವದಿಂದ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾಗುತ್ತೆ. ಆ ಸುತ್ತಾ ಇರ್ಬೇಕಾದ್ರೆ ಬಸ್ಸಲ್ಲಿ ನಾವು ಡ್ರೈವರ್ ಕಡೆ ಮುಖ ಮಾಡಿ ಯಾಕೆ ಕೂತ್ಕೋತೀವಿ? ಉಲ್ಟಾ ಮಾಡಿ ಮುಖ ಕೂತ್ಕೊಂಡ್ರೆ ಬ್ರೇಕ್ ಹಾಕ್ದಾಗೆಲ್ಲ ಮುಂದಕ್ಕೆ ಬೀಳ್ತಾ ಇರ್ತೀವಿ ಅಲ್ವಾ? ಎಸ್ ಸರ್. ಹಂಗೆ ಭೂಮಿನೂ ಒಂದು ಬಸ್ ತರ ಹೋಗ್ತಾ ಇದೆ, ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇದೆ. ಅದಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಡ್ರೈವರ್ ಕಡೆ ತಿರ್ಕೊಂಡು ಕೂತ್ಕೋಬೇಕು ಅನ್ನೋ ತರ ಬಾಗಿಲು ಕೂಡ ಪೂರ್ವಕ್ಕೆ ಇರಬೇಕು. ಹಿಂಗ್ ಮಾಡಿದ್ರೆ ವಿನ ನಿಮ್ ತರ ಅದರಿಂದ ನಂಗೆ ದುಡ್ಡು ಬರ್ತಾ ಇಲ್ಲ. ದುಡ್ಡು ಯಾಕೆ ಬರ್ತಿಲ್ಲ ಅಂದ್ರೆ ಅನಾರೋಗ್ಯ ಬರ್ತದೆ, ಅನಾರೋಗ್ಯದಲ್ಲೇ ಖರ್ಚಾಗ್ಬಿಡ್ತದೆ. ಒಂದು ಮನಸ್ಸಿನಂತೆ ಕೆಲಸ ಆಗಲ್ಲ. ಮನೆ ಚೆನ್ನಾಗಿದ್ರೆ ತಾನೇ ಮನಸ್ಸು ಚೆನ್ನಾಗಿರೋದು, ಮನುಷ್ಯ ಚೆನ್ನಾಗಿರೋದು. ಹೀಗೆ ಅದನ್ನ ದುರುಪಯೋಗನೂ ಆಗ್ತದೆ. ಯಾಕಂದ್ರೆ ಅರ್ಧಂಬರ್ಧ ಜ್ಞಾನ. ಇವಾಗ ಮನೆ ಕಟ್ಟುವಾಗ ಇವೆಲ್ಲ ತಿಳಿದು ಕಟ್ಟಬೇಕು. ಸುಮ್ನೆ ಯಾರೋ ಎಲ್ಲಾರನ್ನು ದಾರಿ ತಪ್ಪಿಸ್ಬಿಟ್ಟ. ಅವನು ಯಾರೋ ಒಂದು ಗುರುಗಳ ಮನೇಲಿದ್ದ, ಅವ್ರು ಪಾಪ ಚೆನ್ನಾಗ್ ಮಾಡ್ತಾ ಇದ್ರು. ಅವನ ಹತ್ರ ಅಸಿಸ್ಟೆಂಟ್ ಆಗಿದ್ದಾಗ ಅವರು, ಈ ಸ್ವಾಮಿ ನಮ್ಗೆ ಇವೆಲ್ಲ ಶ್ಲೋಕಗಳಿಗೆ ಅರ್ಥ ಆಗಲ್ಲ, ನಮಗೆ ಒಂದು ಫಾರ್ಮುಲಾ ಮಾಡ್ಕೊಡಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನೈಋತಿ ನೀ ಮೃತ್ಯು ದೇವತ ಚೈ ಹಿಂಗೆಲ್ಲ ಪದಗಳು ಬರ್ಕೊಟ್ರು ಕನ್ನಡ ತೆಲುಗಲ್ಲಿ. ಓಕೆ. ಈಶಾನ್ಯದ ಬಾಗಿಲು ನಿಮ್ಗೆ ಒಳ್ಳೇದಾಗತ್ತೆ ಒಂದು ಊಹನಾ ಸಿದ್ಧಾಂತದಲ್ಲಿ ಬರ್ಕೊಟ್ರು. ಆಕ್ಚುಲಿ ಈಶಾನ್ಯ ಒಂದೇ ದಿಕ್ಕಲ್ಲ ಇರೋದು. ಈಶಾನ್ಯ, ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯುವ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 8 ದಿಕ್ಕಲ್ಲ. ಆಕಾಶ, ಭೂಮಿ 10 ದಿಕ್ಕಲ್ಲ ಇರೋದು, 53 ದಿಕ್ಕುಗಳಿದೆ. 53. ಈಶಾನ್ಯ, ಪರ್ಜನ್ಯ, ಜಯಂತ, ಇಂದ್ರ, ಸತ್ಯಕ, ವೃಷ, ಅಂತರಿಕ್ಷ, ರವಿ, ಸತ್ಯಕ, ವೃಷ, ಅಂತರಿಕ್ಷ, ಅಗ್ನಿ ಆದ್ಮೇಲೆ ಪೂಷ, ವಿತತ್, ಗೃಹಕ್ಷತ್. ಹೀಗೆ ಈ ಅನ್ಲಿಮಿಟೆಡ್ 32 ದಿಕ್ಪತಿಗಳು. ಹೊರಗಡೆನೆ 32 ದಿಕ್ಪತಿ ಇದೆ. ಅವೆಲ್ಲ ಅವನಿಗೆ ಬಯಾಟ್ ಮಾಡಕ್ಕಾಗಿಲ್ಲ, ಈಸಿ ಮಾಡ್ಕೊಟ್ಬಿಟ್ರು. ಅದನ್ನ ಅವನು ಬುಕ್ ಬರೆದ್ಬಿಟ್ಟು ಅದರಿಂದ ಅವನು ಇದಾದ. ಅದ್ರಲ್ಲಿ ಏನಾಗುತ್ತೆ, ಡಿಮೆರಿಟ್ಸ್ ಆಗುತ್ತೆ. ಡೀಪ್ ಆಗಿ ಹೋಗದಿದ್ರೆ ಡಿಮೆರಿಟ್ಸ್ ಆಗುತ್ತೆ. ಎಲ್ಲ ತಲೆನೋವು ಅನಾಸನ್ಯ ಮಾತ್ರ ಆಗಲ್ಲ. ಹೀಗೆ ಅಂದ್ರೆ ಅದನ್ನ ಒಂದು ಜನಗಳಿಗೆ ಏನ್ ಮಾಡ್ದ, ಮೂಢನಂಬಿಕೆಯಾಗಿ ಕನ್ವರ್ಟ್ ಮಾಡ್ಬಿಟ್ಟ ಅವನು. ಅದರ ಪರಿಣಾಮ ಏನಾಯ್ತು, ಇವಾಗ ಆಕಾಶದಿಂದ ನಾನು ಹೈದ್ರಾಬಾದ್ ಅಲ್ಲಿ ಏನಾದ್ರು ನೋಡಿದ್ರೆ ಗಾಬರಿ ಆಗ್ಬಿಡ್ತೀನಿ. ಯಾಕಂದ್ರೆ ವೆನ್ ಏರೋಪ್ಲೇನ್ ಹೋಗ್ತಾ ಹಿಂಗ್ ಕೆಳಗಡೆ ಹಿಂಗ್ ಬಗ್ಗೆ ನೋಡ್ತೀನಿ, ಎಲ್ಲಾ ಮನೆಗಳಿಗೂ ನೈಋತಿಲೇ ವಾಟರ್ ಟ್ಯಾಂಕ್ ಇದೆ. ಎಲ್ಲಾ ಮನೆಗಳಿಗೂ ಈಶಾನ್ಯ ಅಂತ ಡೋರ್ ಇದೆ. ಎಷ್ಟು ಸ್ಪ್ರೆಡ್ ಆಗೋಗಿದೆ ಇದು ಅಂದ್ರೆ ಆಶ್ಚರ್ಯ ಆಗೋಯ್ತು ನನಗೆ. ಅಂದ್ರೆ ಹಾಗಲ್ಲ, ವಾಸ್ತು ಅಂದ್ರೆ ಮೂಲೆಯಲ್ಲಿ ಯಾರಾದ್ರೂ ಎಂಟ್ರಿ ಇಡೋ ಅಂತ ಹೇಳಲ್ಲ. ಯಾವ ದೇವಸ್ಥಾನಕ್ಕೆ ಮೂಲೆಯಲ್ಲಿ ಎಂಟ್ರಿ ಇದೆ ಹೇಳೋ? ಇಲ್ಲ. ಪೂರ್ವದ ಕರೆಕ್ಟ್ ಸೆಂಟರ್ಗೆ ಒಂದು ಸೂರ್ಯನ ಬಾಗಿಲು ಅಂತ ಇಡ್ತಾ ಇದ್ರು. ಪಶ್ಚಿಮ ಕರೆಕ್ಟ್ ಸೆಂಟರ್ಗೆ ಬಾಗಿಲು ಇರೋದು. ಆದ್ರೆ ಇದೊಂದು ಡಿಸೀಸ್ ತರ ಆಗೋಯ್ತು. ಅರ್ಥ ಆಯ್ತಾ? ಓಕೆ ಅವರ ನೀನು ಇವಾಗ ವಾಸ್ತು ಈ ಗೋಡೆ ಬಡಿಬೇಕು, ಆ ಗೋಡೆ ತೆಗಿಬೇಕು, ಈ ಕಿಟಕಿ ಹೊಡಿಬೇಕು, ಇಲ್ಲಿ ನೀವು ಕೂತ್ಕೋಬಾರ್ದು, ಇಲ್ಲ ತೆಗಿಬೇಕು, ಈ ಮೂಲೆ ಮುಚ್ಚಬೇಕು. ಇದು ತುಂಬಾ ಅಜ್ಞಾನದ ಸಂಕೇತ ಆಗೋಗಿ ಜನ ಮೌಢ್ಯರಾಗ್ತಾ ಬರ್ತಾರೆ. ಈ ಜಾಗ ಮಾರ್ಬಿಡು, ಈ ಜಾಗ ಹಂಗಿದೆ. ಆಕ್ಚುಲಿ ಭೂಮಿ ಬಗ್ಗೆನೆ 90% ಇದೆ ವಾಸ್ತು. ಭೂಮಿನೇ ಅಧ್ಯಯನ ಮಾಡಲ್ಲ ಇವರು, ಬರೀ ಶಯನ. ಯಾವುದು 5% ವಾಸ್ತು, ಭೂಮಿ 95% ವಾಸ್ತು. ಮಿಕ್ಕಿರೋ 5% ಅಲ್ಲಿ ಪ್ರಾಕಾರ 3%. ಆ ಮುಕ್ಕಿರೋ 2% ಅಲ್ಲಿ ಅರ್ಧ ಪರ್ಸೆಂಟ್ ಕಾರ್ ಪಾರ್ಕಿಂಗ್. ಇನ್ ಮಿಕ್ಕಿರೋ 1.5% ಇಂಟೀರಿಯರ್ಸ್ ಇರೋದು. ಆ 1.5% ಅಲ್ಲೇ ಇವ್ರು ಇಷ್ಟು ಗೋಳಾಡ್ತಾ ಇರೋ ಭೂಮಿ ಬಗ್ಗೆ. ಇವರು ಭೂಲಕ್ಷಣಗಳ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಗಾಬರಿ ಆಗ್ಬಿಡ್ತಾರೆ ಇವರು ಜನ. ಭೂಮಿಯಿಂದನೂ ಒಂದ್ ರೋಡ್ ಫುಲ್ ಬಡತನ ಇರುತ್ತೆ ನೋಡು, ಒಂದ್ ರೋಡ್ ಫುಲ್ ಸಿರಿತನ ಇರುತ್ತೆ, ಒಂದ್ ರೋಡ್ ಫುಲ್ ವೈಭೋಗ ಇರುತ್ತೆ,
ಒಂದ್ ರೋಡ್ ಫುಲ್ ಏನು ಪಕ್ಕದ ರೋಡೇ ಏಕ್ದಮ್ ಖಾಲಿ ಇರುತ್ತೆ, ಪಕ್ಕದ ರೋಡ್ ಫುಲ್ ರಿಚ್ ಇರುತ್ತೆ. ಹೌದು. ಹೇಗಿದೆಲ್ಲ? ಇದು ಭೂಲಕ್ಷಣಗಳು. ಅದಕ್ಕೆ ಓಕೆ. ಏನ್ ಎಷ್ಟು ಹೇಳಿದ್ರು ನಿಮಗೆ ಸಾಲಲ್ಲ. ಇದ್ರ ಬಗ್ಗೆ ತುಂಬಾ ಸಲ ಮಾತಾಡಿದೀನಿ. ಮತ್ತೆ ಇದು ಎಲ್ಲ ವಿಡಿಯೋ ನೋಡಿದೀನಿ ಅವ್ರ ಹತ್ರ ನಾನು. ಅಂದ್ರೆ ನಂದು ಒಂದೇ ಕ್ವಶನ್ ಅವ್ರ ಹತ್ರ. ಎಲ್ಲ ಗಾಳಿ ಬೆಳಕು ಎಲ್ಲಾ ಮನೇಲಿ ಚೆನ್ನಾಗಿ ಬರ್ತಿರ್ತೈತಿ, ಬಟ್ ಕೋ ಇನ್ಸಿಡೆನ್ಸ್ ಏನಂತಂದ್ರೆ ಎಲ್ಲಾ ಮನೇಲಿ ಕಪ್ಪಳ ಕುಡಿತೀನಿ ನಾನು. ಇಷ್ಟೇ ಇರಿಟೇಟ್ ಮಾಡ್ಬೇಡ. ಎಲ್ಲಾರ ಮನೇಲಿ ಹೆಂಗೋ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಪಕ್ಕದ ಮನೆಗೂ ಈ ಮನೆಗೂ ಗೌರ್ಮೆಂಟೇ ಹೇಳಿದೆ ಒಂದು ಇಷ್ಟು ಅಡಿ ಜಾಗ ಬಿಡಬೇಕು ಅಂತ. ಇವ್ರು ಎನ್ಕ್ರೋಚ್ ಮಾಡ್ಕೊಂಡು ಇವ್ರ ಮನೆ ಜಾಗ ಬಿಡು ಕಾಂಪೌಂಡ್, ಅವ್ರ ಮನೆ ಕಾಂಪೌಂಡ್ ಅಲ್ಲೇ ಎನ್ಕ್ರೋಚ್ ಮಾಡ್ಕೊಂಡು ಗಾಳಿನೇ ಇಲ್ಲ, ಬೆಳಕಿಲ್ಲ, ಕತ್ಲು ಕೋಣದಲ್ಲಿ. ಒಳ್ಳೇದಾಗಿದೆ, ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಆಗಿದೆ. ಆ ಇವಾಗ ಗೊತ್ತಾಗ್ತಾ ಇದೆ ಜನಕ್ಕೆ ಬೆಳಕಿನ ಮಹಿಮೆ ಏನು ಅಂತ. ಏನು ಯಾವ ಮಿನಿಷ್ ಹತ್ರ ಹೋಗಿ ಕೂತ್ಕೊಂಡ್ರು ಇದೇ ಜಗಳಗಳು. ನಾವು ಕಾಂಪೌಂಡ್ ವಾಲ್ ಹಾಕೊಂಡ್ಬಿಟ್ಟಿದೆ. ಒಂದು ಮಿನಿಷ್ ಹತ್ರ ಕೂತಿದ್ದೆ ಒಂದ್ಸಲ, ನನಗೆ ಇನ್ನೂ ಜ್ಞಾಪಕ ಇದೆ. ಇಬ್ರು ಬಂದ್ರು ಜಗಳ ಆಡ್ಕೊಂಡು, ಏನಂದ್ರೆ ಇವ್ರು ನಮ್ಮ ಮನೆಯಲ್ಲಿ ಗೋಡೆ ಹಾಕೊಂಡಿದ್ದಾರೆ ಅಂತ. ಅವರು ಏನೋ ತಿಳಿದೆ ಹಾಕೊಂಡಿದ್ದೀವಿ ಸಮಯ ಅಂತ ನೆಗ್ಲೆಕ್ಟ್ ಆಗಿ ಮಾತಾಡ್ದ. ತುಂಬಾ ತಪ್ಪದು. ಇನ್ನೊಬ್ಬರು ಜಾಗನ ಕಬಳಿಸೋದು. ಎಷ್ಟ್ ಜಾಗ ಇದ್ರೆ ಅಷ್ಟು ಕಟ್ಬಿಟ್ರೆ ಬೆಳಕಿಲ್ಲಿಂದ ಬರುತ್ತೆ ಕತ್ತೆ. ಅದು ಕರೆಕ್ಟ್ ಅವ್ರ ಹತ್ರ. ಅಂದ್ರೆ ಒಬ್ರೊಬ್ರು 3 ದಾರಿಯಲ್ಲಿ ಕಟ್ಸಿದ್ರೆ ಪೂಜೆ ಮಾಡಿಸ್ಬೇಕು ಏನೋ. ಏಯ್, 3 ದಾರಿ ಒದ್ದಾಕ್ಬಿಡ್ತೀನಿ. 3 ದಾರಿ ಯಾಕೆ ಅಂದ್ರೆ, 3 ದಾರಿಲಿ ಒಂದು ದಾರಿಗೆ ಇಬ್ರು ಬರ್ತಾ ಇದಾರೆ ಅಂತ ಇಟ್ಕೊ. 3 ದಾರಿಲಿ 6 ಜನ. ಎಲ್ಲಾರ ಕಣ್ಣು ನಿನ್ ಮನೆ ಮೇಲೆ ಬೀಳ್ತಾ ಇರುತ್ತೆ. ನಿಮ್ ಮನೆ ಕಿಟಕಿಲಿ ಏನ್ ನಡೀತಾ ಇರುತ್ತೆ, ಈ ದೃಷ್ಟಿ. ನಿಮ್ ಮನೆಗೆ ಹೊಸ ಸಾಮಾನು ಅಂತಂದ್ರು ನಿಮ್ ಮನೆಗೆ ಇದಾಗುತ್ತೆ. ಏನ್ ದೃಷ್ಟಿ ಅಂದ್ರೆ, ಅಯ್ಯೋ ಇವ್ರು ಬೆಳೆದು ಬಿಡ್ತಾ ಇದ್ರಲ್ಲ, ಅಯ್ಯೋ ಇವ್ರು ಇಳಿದು ಬಿಡ್ತಾ, ಇವ್ರ ಮನೆ ಇವ್ರು ಚೆನ್ನಾಗಿದ್ದಾರೆ. ನಿಮ್ಮ ಮೂವ್ಮೆಂಟ್ಸ್, ನಿಮ್ಮ ನಡೆ ನುಡಿ ಎಲ್ಲಾ ಕಂಡು ಅದರಿಂದ ತೊಂದರೆ ಆಗತ್ತೆ ಅಂತ ಹೇಳಿ ಊಹನಾ ಸಿದ್ಧಾಂತ ಅದು. ಓಕೆ. ಅದೊಂದೇ ಇಟ್ಕೊಬೇಡ. ನಿನ್ ದೇಹ ಇಂಪಾರ್ಟೆಂಟ್. ಎಷ್ಟು ಕಿತ್ತೋಗ್ತಾ ಇದೆ ರೋಗಗಳು ಬಂದು. ದೇಹದ ಬಗ್ಗೆ ಚಿಂತೆ ಮಾಡಲ್ಲ. ಯಾವ್ದೋ ಲೋನ್ ಮಾಡ್ಕೊಂಡು ಮನೆ ಕಟ್ಬಿಟ್ಟು ಒಳ್ಳೇದಾಗ್ಲಿಲ್ಲ ಅಂದ್ರೆ, ಯಾರೋ ಹೇಳಿದ್ದೆ ನಿನ್ಗೆ ಲೋನ್ ಮಾಡ್ಕೊಂಡು ಮನೆ ಕಟ್ಟು ಅಂತ? ಇಲ್ಲ ಲೋನ್ ಇಲ್ಲ ಅವ್ರ ಹತ್ರ. ಇಲ್ಲ, ಹೇಳಿದ್ದು ನಾನು ಜನಗಳಿಗೆ ಹೇಳ್ತಾ ಇರೋದು. ಲೋನ್ ಮಾಡ್ಕೊಂಡು ಮನೆ ಕಟ್ಟೋದು ಇದೇ ಆಗೋಯ್ತಪ್ಪ. ಅದೇ ಅವ್ರ ಇವರೆಲ್ಲ ನಾಲೆಜ್ ಸರಿಯಾಗಿ ಕೊಡಲ್ಲ ಪಾಪ. ಅಂದ್ರೆ ಮಿಡಲ್ ಕ್ಲಾಸ್ ಎಲ್ಲ ಸಫರ್ ಆಗ್ತಾರೆ. ಅಂದ್ರೆ ಇದಕ್ಕೆ ಎಲ್ಲಾ ಬಿಟ್ಟಿದೀನಿ ನಾನು. ಎಲ್ಲಾ ಬಿಟ್ಟು ಪಬ್ಲಿಕ್ ಅಲ್ಲಿ ಮಾಸ್ ಉಪಕಾರ ಆಗ್ಬೇಕು ಅಂತ ಮೆಸೇಜಸ್ ಕೊಡ್ತಾ ಇರೋದು. ಯಾಕೆಂದ್ರೆ ಸಾಕು, ಇನ್ನೇನು. ನಾನು ಎಲ್ಲಾ ಮಾಡಿ ಆಯ್ತು. ವಾಸ್ತುಲಿ ಜಾಪನೀಸ್ ಬಂದು ಕಲ್ತ್ಕೊಂಡು ಹೋದ್ರು ದೇವ್ರ ದಯದಿಂದ. ಈ ಯಾವ್ದು ಸೋಂಪುರ ಅಂತ ಒಂದು ಫ್ಯಾಮಿಲಿ ಇತ್ತು, ಅವರು ಕೀರ್ತಿ ಸ್ತಂಭ ಮಾಡಿದವರು ಚಿತ್ತೂರುಗಢದಲ್ಲಿ. ಅವರು ಮೊಹಮ್ಮದ್ ಗೋರಿ ಗಜ್ನಿ ಬಂದಾಗ ಇವರು ಸೋಂಪುರ ಫ್ಯಾಮಿಲಿ ಇದ್ರೆ ತಾನೇ ಇವ್ರ ಊರಲ್ಲಿ ದೇವಸ್ಥಾನ ಕಟ್ಟೋದು ಅಂತ ಹೇಳಿ ಅವ್ರ ಫ್ಯಾಮಿಲಿ ಇರೋ ಮಕ್ಕಳು ಮರಿಗಳು ಯಾರನ್ನೂ ಬಿಡ್ಲಿಲ್ಲ. ಗರ್ಭದಲ್ಲಿರೋ ಮಗುನ ಕಿತ್ಕೊಂಡ್ರು. ಅದ್ರ ಪರಿಣಾಮ ಸಬ್ಜೆಕ್ಟ್ ಸತ್ತೋಯ್ತು. ಸಬ್ಜೆಕ್ಟ್ ಸತ್ತೋದ್ಮೇಲೆ ಮತ್ತೆ ಅದ್ರ ಜೀರ್ಣೋದ್ಧಾರ ಆಗ್ಲೇ ಇಲ್ಲ. ಅದನ್ನೆಲ್ಲ ಅಧ್ಯಯನ ಮಾಡಿ ಇಲ್ಲಿ ನಮ್ಮ ಕಾಶ್ಯಪ ಶಿಲ್ಪಶಾಸ್ತ್ರ ಅಧ್ಯಯನ ಮಾಡಿ, ಮಾನಸಾರ, ಮೈಮತಂ, ಮನುಷ್ಯಾಲಯ ಚಂದ್ರಿಕಾ, ಹರಿವಂಶಿ ಇಂತ ಎಲ್ಲ ಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಿ, ನಾರದ, ಭಗೀರಥ, ವಸಿಷ್ಠ, ಅಂಗೀರಸ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ಈ ವಸಿಷ್ಠ ಎಲ್ಲರ ನಿಲುವುಗಳನ್ನ ಅಧ್ಯಯನ ಮಾಡಿ, ನಾನೊಂದು ಸಾಫ್ಟ್ವೇರ್ ಮಾಡಿ ಅದರಲ್ಲಿ ಎಲ್ಲ ದಿಕ್ಪತಿಗಳು 53 ದಿಕ್ಪತಿಗಳು ಒಂದು ಮನೆಯಲ್ಲಿ ಎಲ್ಲಿ ಕೂತ್ಕೋಬೇಕು, ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ, ಎಲ್ಲ ಇಂಚು ಮೈಕ್ರೋ ಇಂಚ್ ಪ್ರಕಾರ ಕೂಡಿಸಿ ತುಂಬಾ ವರ್ಷ ಬಾಂಬೆಲಿ, ಆಲ್ ಓವರ್ ವರ್ಲ್ಡ್ ಅಲ್ಲಿ, ಅನೇಕ ಊರುಗಳಲ್ಲಿ ಎಲ್ಲಾರ್ಗು ಉಪಕಾರ ಮಾಡಿದ್ದಾಯ್ತು. ಇವಾಗ ಅನ್ನಿಸ್ತು ಇನ್ನೇನು ಮುದುಕ ಆಗಿ ಹಣ್ಣು ಮುದುಕ ಆಗೋವರೆಗೂ ಇನ್ನೇನ್ ಈ ರೀತಿ ಏನ್ ದುಡಿಬೇಕು, ಸಮಾಜಕ್ಕೆ ಮಾಸ್ ಗೆಲ್ಪ್ ಮಾಡೋಣ ಅಂತ ಹಿಂಗೆ ವಿಡಿಯೋಸ್ ಮಾಡ್ಕೊಂಡು ಎಲ್ಲಾರ್ಗು ಹಂಚ್ಕೊಂಡು ಜ್ಞಾನ ಹೆಲ್ಪ್ ಆಗ್ತಾ ಇದೆ ಅವ್ರ ಹತ್ರ. ಎಲ್ಲಾ ಫುಲ್ ನೋಡ್ಕೊಂಡು ಸ್ವಲ್ಪ ಜ್ಞಾನ ಪಡ್ಕೊಂಡು ಅದ್ರಲ್ಲೇ ಮೂವ್ ಆಗ್ತಿರೋದು ನಾವು. ಅಂದ್ರೆ ಇವಾಗ ನಾನ್ ಫಿಕ್ಸ್ ಆಗಿದ್ದೀನಿ, ಮನ್ಸೆಲ್ಲ ಚೆನ್ನಾಗಿರ್ಬೇಕು, ವಾಸ್ತು ಓಕೆ, ಬಟ್ ಹಂಗಲ್ಲ. ಮನ್ಸೆಲ್ಲ ಚೆನ್ನಾಗಿರ್ಬೇಕು, ವಾಸ್ತು ಓಕೆ. ಹೆಂಗೋ ವಾಸ್ತು ಒಳಗಡೆ, ವಾಸ್ತು ಅಂದ್ರೆ ಬೆಳಕು ಪ್ರಕಾಶ ಚೆನ್ನಾಗಿರ್ಬೇಕು. ಅವ್ರ ಹತ್ರ ಎಲ್ಲ ಚೆನ್ನಾಗಿದೆ ನಮ್ ಮನೆದು, ಬಟ್ ಆದ್ರೂ ಕೋಇನ್ಸಿಡೆನ್ಸ್ ಆಗಿ ನೋಡಿ ನಾವೇನು ಆಗ್ತಾನೆ ಇಲ್ಲ. ಅಂದ್ರೆ ಅವ್ರು ಬರೀ ಮನೆಯಿಂದ ಆಗಲ್ವೋ ಕತ್ತೆ? ನಿಮ್ಗೆ ಯಾವರಪ್ಪ ಬುದ್ಧಿ ಹೇಳುದು? ಬರೀ ಮನೆಯಿಂದ, ಮನಸ್ಸಿಂದ, ದೇಹದಿಂದ, ನಿನ್ನ ಹುಟ್ಟಿನ ಸಮಯದಿಂದ, ಹಿಂದಿನ ಜನ್ಮದ ಕರ್ಮಗಳಿಂದ, ಈ ಜನ್ಮದ ಕರ್ಮಗಳಿಂದ, ನೀ ಮಾಡಿದ ಉಪಕಾರ ಪರೋಪಕಾರಗಳಿಂದ, ನೀನ್ ಮಾಡಿದ ಪರದ್ರೋಹಗಳಿಂದ, ಇವೆಲ್ಲಾ ಸೇರಿ ಆಗ್ತಾ ಇದೆ. ಬರೀ ವಾಸ್ತು ಮೇಲೆ ಹಾಕೊಂಡು ನಿಂದೆ ಆಗ್ತೀರಿ. ಭೂತಾಯಿ ಪಾಪ ಸಹಿಸ್ಕೊಂಡಿದೆ, ಕ್ಷಮೆಯ ದರಿತ್ರಿ ಅಂತ.
ಇಲ್ಲ ಅವ್ರ ಹತ್ರ ಅದಕ್ಕೆ ನಾನೆಲ್ಲ ನೀವ್ ಒಂದ್ ವಿಡಿಯೋದಲ್ಲಿ ಹೇಳಿದ್ರಿ ಅಂದ್ರೆ ಆ ಭೂತಾಯಿ ಮೊದ್ಲು ಏನೋ ಇರುತ್ತೋ ಅದ್ರೆಲ್ಲ ನಾವು ನಮಸ್ಕಾರ ಮಾಡಿ ಲೈಕ್ ಆ ಪೂಜೆ ಮಾಡಿಸಿ ಲೈಕ್ ಅಂದ್ರೆ ನಾವು ಆ ಭೂಮಿ ನಾವು ತಗೋತಿದೀವಿ ಭೂತಾಯಿಯಿಂದ, ಅದಕ್ಕೆ ನಾವು ಕ್ಷಮೆ ಕೇಳಿ ಇದು ಮಾಡ್ಬೇಕಂತ ಅದೆಲ್ಲ ಅರ್ಥ ಮಾಡ್ಕೊಂಡಿದೀವಿ. ಬಟ್ ಏನಂತಂದ್ರೆ ನಮ್ಮ ಮನೇಲಿ ಇದ್ಗೋಣೆ ಅವ್ರಿಗೆ ಆರೋಗ್ಯ ಇಷ್ಟೇಳ ಕೆಟ್ಬಿಡುತ್ತೆ, ಬೇರೆ ನಿಮ್ಗೆ ಮನೆಗೆ ವಿಪರ್ಯಾಸದ ಕತೆ. ಇಷ್ಟೆಲ್ಲ ಓದಿದ ಮೇಲೆ ನಕ್ಷತ್ರ ಸಾಮ್ರಾಜ್ಯ, ಗೂಗಲ್ ಅರ್ತು, ಭೂಮಿಯ ಕಣಕಣಗಳ ಬಗ್ಗೆ ಓದಿ ಏನು ತಿಳಿದಿಲ್ಲ ಅಂತ ಗೊತ್ತಾಯ್ತು. ಬ್ರಹ್ಮಾಂಡದ ಬಗ್ಗೆ ಓದಿ, ಬ್ರಹ್ಮಾಂಡದಲ್ಲಿ ನಮ್ಮ ಸೂರ್ಯನಲ್ಲಿ ಭೂಮಿಯನ್ನ ಹೆಂಗೆ ಒಳ್ಳೆ ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಚಾಕ್ಲೇಟ್ ಹಾಕ್ದಂಗ ಹಾಕ್ಬೋದು, ಅಷ್ಟಿದೆ, ಅಷ್ಟು ಜಾಗ ಇದೆ. ಆ ಸೂರ್ಯ, ಬೃಹಸ್ಪತಿ ಅಂದ್ರೆ ಗುರುಗ್ರಹ, ಶನಿಗ್ರಹ, ಒಂದೊಂದರ ಸೈಜ್ ನೋಡಿದ್ರೆ ಭೂಮಿ ಮೇಲಿರೋ 30-40 ಸೈಡ್ಗೆ ಹಿಂಗೆ ಜೀವನ ಎಲ್ಲ ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದು ವಿಲವಿಲ ಒದ್ದಾಡ ನಾವು ಇನ್ನು ಈ ಭೂಮಿ ಮೀರಿದ ಭೂಮಿನೇ ಒಂದು 30-40 ಸೈಡ್ ತರ ಹೋಗುತ್ತೆ ಗುರುಗ್ರಹದಲ್ಲಿ ಬಿದ್ರೆ. ಅಂತಹ ಸೂರ್ಯ, ಅಂತಹ ಗುರುಗ್ರಹಗಳನ್ನ ನೀನು ಸೂರ್ಯನೊಳಗೆ ಹಾಕ್ಬೋದು. ಅಂತಹ ಸೂರ್ಯನ 1500 ಹಾಕಿದ್ರೆ ಮೇಕಲ ಅನ್ನೋ ನಕ್ಷತ್ರ ಆಗುತ್ತೆ, 82 ಹಾಕಿದ್ರೆ ಸ್ವಾತಿ ನಕ್ಷತ್ರ ಆಗುತ್ತೆ, 220 ಸೂರ್ಯರು ಹಾಕಿದ್ರೆ ಒಂದು ಚಿತ್ತ ನಕ್ಷತ್ರ ಆಗುತ್ತೆ, ಹಿಂಗೆ 21 ಸೂರ್ಯರ ಕೃತಿಕಾ ನಕ್ಷತ್ರ ಆಗುತ್ತೆ. ಇಂತಿಂತ ದೊಡ್ಡ ನಕ್ಷತ್ರ ನಭೋಮಂಡಲದಲ್ಲಿ, ಆ ನಭೋಮಂಡಲದಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಇರುವ ಗ್ಯಾಪು ಇವೆಲ್ಲ ನೋಡ್ತಾ ಇದ್ರೆ ನನಗೆ ಇದೇನಿದು ಹುಚ್ಚ ಅಂತಾರ. ನಾನು ಏನು ಈ ಮನೆಗಳು ಮಾಡ್ಬೇಕಾ ಈ ಭೂಮಿ ಮೇಲೆ? ಭೂಮಿ ಎಲ್ಲ ನಂದೆ, ಈ ಆಕಾಶ ಎಲ್ಲ ನಂದೆ, ಈ ಸಮುದ್ರ ತೀರದಲ್ಲಿ ಕುತ್ಕೊಂಡ್ರೆ ಸಮುದ್ರ ಎಲ್ಲ ನಂದೆ, ನಾನ್ ನಡೆದಾಡೋ ಜಾಗ ಎಲ್ಲ ನಂದೆ. ನಿಮ್ ಮನೆಗೆ ಬಂದ್ರೆ ನೀನ್ ಒಂದು ಬೆಡ್ರೂಮ್ ಬಿಟ್ಕೊಡ್ತೀಯ, ಅಲ್ಲಿ ಮಲ್ಕೋ ಅಂತ ಹೇಳ್ತೀಯ, ಆ ಬೆಡ್ರೂಮ್ ಎಲ್ಲ ಅವತ್ತು ರಾತ್ರಿ ನಂದೆ. ಆ ರೀತಿ ನಾನ್ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಎಲ್ಲ ನಂದೆ, ನಾನು ಎಲ್ಲಿ ಹೋದ್ರೆ ಅದ್ ನಂದು ಅನ್ನೋ ಗೊತ್ತಾಗೋದಾಗ ನನಗೆ ಏನಕ್ಕೆ ಈ ಮನೆ ಮಾಡಿ. ಇವತ್ತಿಗೂ ಊರಿಗೆಲ್ಲ ವಾಸ್ತು ಮಾಡಿರೋ ಅಹೋರಾತ್ರ ಇವತ್ತಿಗೂ ನಮ್ ತಾತ ಕಟ್ಟರು ಒಂದು ಸ್ವಾತಂತ್ರ್ಯದ ಸಮಯದಲ್ಲಿ 1942ರಲ್ಲಿ ನಮ್ ತಾತ ಕಟ್ಟಿರೋ ಮನೆ, ಒಂದು 32 ಬಾಗಿಲ ಮನೆ, ಪ್ಯಾಲೇಸ್ ತರ ಕಟ್ಟಿದ್ದಾರೆ. ಆ ಯಪ್ಪನ ದೆಸೆಯಿಂದ ನನಗೆ ಹುಟ್ಟಿದಾಗ್ಲಿಂದ ಮನೆ ಮಾಡ್ಬೇಕು ಅನ್ನೋ ಹುಚ್ಚಿಲ್ಲ. ವಾಸ್ತು ಕಲ್ತ ಮೇಲಂತೂ ಆ ಹುಚ್ಚು ಸತ್ತೋಯ್ತು. ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಬಾ ಸುಖವಾಗಿ ಬದುಕ್ತಾ ಇದ್ದೀನಿ. ಈ ಸ್ವಂತ ಮನೆ ಮಾಡಿದ್ರಲ್ಲೇನಾ ಟ್ಯಾಕ್ಸ್ ಕಟ್ಟೋದ್ ನೀನು ಮನೆಗೆ? ಬಾಡಿಗೆ ಮನೆಯಲ್ಲಿ ಕಟ್ಟಿದ್ರೆ ಬಾಡಿಗೆ ಓನರ್ ಕಟ್ಕೋತಾರೆ ಟ್ಯಾಕ್ಸ್, ನೀನು ಬಾಡಿಗೆ ಕಟ್ಕೊಂಡು ಹೋಗು. ಸ್ವಂತ ಮನೆ ಮಾಡಿದ್ರು ನೀನು 1 ಕೋಟಿ ಮನೆ ತಗೊಂಡ್ರೆ 50 ಲಕ್ಷ ಲೋನು ತೀರಿಸ್ಬೇಕು, 50 ಲಕ್ಷ ಇಂಟ್ರೆಸ್ಟ್ ಕಟ್ಟಬೇಕು. ಜೀವನ ಎಲ್ಲ 20 ವರ್ಷ ರೆಂಟ್ಗಿಂತ ಜಾಸ್ತಿ ಕಟ್ಕೊಂಡು ಹೋಗ್ಬೇಕು. ಇಂಥ ಫೂಲಿಶ್ನೆಸ್ ಅಲ್ಲಿರೋ ಬದಲು ಸುಖವಾಗಿ ಬದುಕೋ ಲೇ. ಇರೋದು ದಿನಗಣನೆ ಸಾವಿನ ಕಡೆ, ಒಂದೊಂದ್ ದಿವ್ಸಕ್ಕೂ ಸಾವಿನ ಕಡೆ ನಡೀತಾ ಇದೀಯಾ, ಹುಟ್ಟಿನಿಂದ ದೂರ ಹೋಗ್ತಾ ಇದೀಯಾ, ಸಾಯೋದ್ರೊಳಗಡೆ ಸುಖ ಪಡಲ್ಲೇ. ಮನೆನಂತೆ ಮನೆ ಕಪಾಳ ಕುಡಿತೀನಿ ನಿನ್ಗೆ, ಇಡಲ್ಲೇ ಫೋನು. ಅವ್ರ ಹತ್ರ ಇಲ್ಲ, ಲಾಸ್ಟ್ ಒಂದೇ ಒಂದು ಅವ್ರ ಹತ್ರ ಅಂದ್ರೆ ಇದು ನನ್ ಕಡೆಯಿಂದ ರಿಕ್ವೆಸ್ಟ್. ಇವಾಗ ನಿಮ್ಗೆ ಇಷ್ಟೆಲ್ಲ ಅಂದ್ರೆ ಇವಾಗ ಜ್ಞಾನ ಇರುತ್ತಲ್ಲ, ಅದನ್ನ ಸಣ್ಣದಾಗಿ ಲೈಕ್ ಒಂದು ಆ್ಯಪ್ ತರ ಮಾಡಿ ಎಲ್ಲರಿಗೂ ಯಾಪ ಒದ್ದಾಕ್ಬಿಡ್ತೀನಿ. ನಾನೇನ್ ಕಟ್ ಹಾಕ್ಬೇಕಾ ನೀನು? ಹಸುಗಳು ದೇವತಾ ಜಂತುಗಳಾದ ಹಸುಗಳನ್ನೇ ಬಿಡ್ಲಿಲ್ಲ ನೀವು, ದೇವತಾ ಧೇನುಗಳಾದ ಹಸುಗಳನ್ನೇ ಬಿಡ್ಲಿಲ್ಲ ನೀವು, ಕಟ್ಟಾಕಿ ಹಾಲು ಕರಿತೀರಿ. ನನ್ಗೆ ಸ್ವತಂತ್ರವಾಗಿ ಇರೋಕ್ ಬಿಡಲ್ಲೇ. ನನ್ಗೆ ಇಷ್ಟ ಬಂದಷ್ಟು ವಿಡಿಯೋಗಳು ಮಾಡ್ತಾ ಇದೀನಿ, ನೀವ್ ಹತ್ರ ಮಾತಾಡಿರೋದಿಲ್ಲ, ಫೇಸ್ಬುಕ್ ಹಾಕ್ತಾ ಇದೀನಿ, ಮತ್ತೆ ಕಟ್ಟಾಕ್ತೀಯ ನನ್ನ ಆಪ್ ಅಂತೆ. ನಿಮ್ಮಪ್ಪ ನನಗೆ ದಾರಿ ತೋರಿಸಿದಾನ ಹಿಂಗ್ ಮಾಡು ಅಂತ. ಹೋಗಲ್ಲೇ. ಅವ್ರ ಹತ್ರ ಹಂಗಿಲ್ಲ. ಅವ್ರ ಹತ್ರ ಅಂದ್ರೆ ನಿಮ್ ಇವಾಗ ಎಷ್ಟೋ ಮಿಸ್ಲೀಡ್ ಆಗ್ತಿರ್ತೈತಲ್ಲ, ಅದರಿಂದ ಯಾವ ಮಿಸ್ಲೀಡ್ ಆಗ್ಲಿ ಬಿಡಲ್ಲೇ. ಮಿಸ್ಲೀಡ್ ಆದ್ರೇನೆ ನೀವು ಕಲ್ತ್ಕೊಳ್ಳೋದು. ಅದು ಎಲ್ಲವನ್ನು ನಾನು ಮಗು ತರ ಕಾಪಾಡ್ತಾ ಇದ್ರೆ ನೀ ಏನೋ ಕಲ್ತ್ಕೋತೀಯ. ಭೂಮಿ ಅಂದ್ರೆ ಹೋರಾಟ ಕಣಲ್ಲೇ. ಅದೇ ನಮ್ದು ಒಂದ್ ಸೇವೆ ಇರ್ಲಿ ಅಂತ ಹೇಳಿ ಅವ್ರ ಏನ್ ಸೇವಾ ಪಾಸಿಟಿವ್ ಆಗಿ ಹೇಳಿರೋದು. ಎಲ್ಲ ABCD ಕಲ್ಸ್ಕೊಂಡಿರ್ಬೇಕಾ ನಿಮ್ಗೆ? ಕಲ್ತ್ಕೊಳ್ರೋ. ಅಂದ್ರೆ ಇವಾಗ ನೋಡಿ ಅವ್ರ ಹತ್ರ ವಾಸ್ತು ಅಂತ ಅಂತೀರಿ, ವಾಸ್ತು ಎಲ್ಲಿ ಕಲಿಬೇಕು, ಯಾವ ತರ ಕಲಿಬೇಕು, ಏನ ಕಲಿಬೇಕಲ್ಲೇ? ಅದೊಂದು ಆಸಕ್ತಿ ಬಂತು, ಕಲಿಬೇಕು. ಎಲ್ಲಾರು ವಾಸ್ತು ಕಲ್ತ್ಕೊಂಡು ನಿನ್ ಮನೆ ಒಂದ್ ಕಟ್ಟಕ್ಕೋಸ್ಕರ, ನಿನ್ನ ಆರೋಗ್ಯ ಒಂದ್ ನೋಡ್ಕೊಳಕೋಸ್ಕರ ಡಾಕ್ಟರ್ ಓದ್ತೀಯನೋ ನೀನು? ಓದಿರೋರ್ನ ಬಳಸ್ಕೊಳ್ಳಿ. ಅವರು ಅಷ್ಟೇ ತಲೆ ಮೇಲೆ ಕೂತ್ಕೊಳ್ಳೋದನ್ನ ನೋಡ್ಕೊಳ್ಳಿ. ಹೋಗಲ್ಲೇ. ನೀನ್ ಅಲ್ದಿದ್ರೆ ಇನ್ನೊಬ್ಬ, ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಹೋಗ್ತಾರ. ನಿನ್ನೊಂದ್ ಬೆಲೆ ಇದೆ, ತಗೊಂಡ್ ಹೋಗ್ತಾ ಇರು ಅಂತ ಹೇಳು. ಯಾರು ಏನು ಸಾಚ ಎಲ್ಲ ಇಂಥವ್ರಿಂದಾನೆ ಬದುಕೋದು ಅಂದಾಗ್ಲ ಅವ್ರನ್ನ ಬಿಟ್ಟಾಕ್ತಾ ಇರ್ಬೇಕು ಇಮಿಡಿಯೇಟ್ಲಿ. ನನ್ನಿಂದ ನೀವು ಬದುಕ್ತಾ ಇರೋದು ಅಂದ ತಕ್ಷಣ ಎಡಗಾಲದ್ದು ಬಿಟ್ಟಾಕಿ ಅವ್ರನ್ನ. ಯಾರಿಂದ ಯಾರು ಬದುಕ್ತಾ ಇಲ್ಲ ಈ ಭೂಮಿ ಮೇಲೆ, ಸಾಕ್ಷಾತ್ ಸೂರ್ಯನಾರಾಯಣನಿಂದ ನಾವೆಲ್ಲ ಬದುಕ್ತಾ ಇದೀವಿ. ಯಾವನು ಯಾವುದಕ್ಕೂ ಕಾರಣ ಅಲ್ಲ. ನಾನ್ ನಿಮ್ಮನ್ನು ಬದುಕ್ತಾ ಇದೀನಿ, ನನ್ ಕರುಣೆಯಿಂದ ಇದೀನಿ ಅಂದ್ರೆ ಕಪಾಳಕ್ಕೆ ಡಮಾರ ಅಂತ ಹೊಡೀರಿ ಅವ್ರಿಗೆ. ಓಕೆ, ಅದು ಕರೆಕ್ಟ್ ಅವ್ರ ಹತ್ರ. ಎಸ್ ಅವ್ರ. ಓಕೆ, ಥ್ಯಾಂಕ್ ಯು ಸೊ ಮಚ್.